ಈ ವರ್ಷದಲ್ಲಿ ನಮಗೆ ಮಾರ್ಚ್ 10 ಮೇಲೆ ಕೋಡ್ ಆಫ್ ಕಂಡಕ್ಟ್ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನಾವು ಸ್ವಲ್ಪ ರಿವ್ಯೂ ಮಾಡಲಿಕ್ಕೆ ಕಾನೂನುಬದ್ಧವಾಗಿ ಆಗಲಿಕ್ಕಾಗಲ್ಲ. ಮತ್ತು ನಾವು ಎಲ್ಲ ಇಲಾಖೆ ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು ಎರಡೂ ಸೇರ್ ಮಾಡ್ತಕ್ಕಂಥದ್ದು. ಈಗಾಗಲೇ ನಾವು ಕಳೆದ ತಿಂಗಳ ಹಿಂದೆ 2-3 ಬಾರಿ ಮೀಟಿಂಗ್ ಮಾಡಿ ಇಲಾಖೆಯಲ್ಲಿ ಚುರುಕುಗೊಳಿಸ್ತಕ್ಕಂಥ ಕೆಲಸವನ್ನು ನಾನು ಮತ್ತು ನಮ್ಮ ಇಲಾಖೆಯ ಕಾರ್ಯದರ್ಶಿಗಳು, ಎಲ್ಲ ಅಧಿಕಾರಿಗಳು, ಆಯುಕ್ತರು ಮಾಡಿದ್ದೀವಿ. ಆದರೆ ಇವತ್ತು ವಿಶೇಷವಾಗಿ ಮಾರ್ಚ್ ಎಂಡರೊಳಗೆ ಏನೆಲ್ಲ ಆಗಬೇಕು, ಅದನ್ನು ಏನು ಪರಿಸ್ಥಿತಿ ಇದೆ, ನಾವು ಇನ್ನೂ ಏನು ಹೆಚ್ಚುವರಿಯಾಗಿ ನಮ್ಮ ಸ್ಟೇಟಿಂದಾಗಲಿ ಸೆಂಟ್ರಲಿಂದಾಗಲಿ ಜನರಿಗೆ ಕೊಡಿಸ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾವೆಲ್ಲ ಸ್ವಲ್ಪ ರಿವ್ಯೂ ಮಾಡಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರ ಇವತ್ತು ನಾವು ಇಲಾಖೆ ಎಲ್ಲ ಅಧಿಕಾರಿಗಳನ್ನ, ಯೂನಿವರ್ಸಿಟಿಯವ್ರನ್ನ ಕರೆದು ನಾವು ಇವತ್ತು ಬೆಳಗ್ಗೆಯಿಂದ ರಿವ್ಯೂ ಮಾಡಿದ್ವಿ. ಕಳೆದ ಹಲವಾರು ವರ್ಷಗಳಿಂದ ನೇಮಕಾತಿ ಮತ್ತು ಮುಂಬಡ್ತಿ ಎರಡೂ ಸಹ ನಮ್ಮ ಇಲಾಖೆಯಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು. ನಿಮಗೂ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. 57ರಿಂದ 60% ಅವಕಾಶ ಕಡಿಮೆ ಇದ್ದು, ಕೊರತೆ ಇದ್ದಂಥದ್ದು ಭಾಳ ಮುಖ್ಯವಾಗಿ. ಭಾಳಷ್ಟು ಜನ ಕೇಳೋರು, ನಾವು 60% ಕೊರತೆ ಇಟ್ಕೊಂಡು ನೀವು ಹೆಂಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ, ರೈತರಿಗೆ ಹೆಂಗೆ ನೀವು ನಿಮ್ಮ ಇಲಾಖೆಯಿಂದ ಸಲಹೆ ಅಥವಾ ಇಲ್ಲ ಅವ್ರಿಗೆ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕೇಳ್ತಿದ್ವಿ. ಕೆಲವು ಕಡೆ ಒಂದು ತಾಲೂಕಿನಲ್ಲಿ ಒಂದೇ ಅಧಿಕಾರಿ ಇದ್ದದ್ದನ್ನು ಸಹ ನಾನು ಗಮನದಲ್ಲಿ ನೋಡಿದ್ದೀನಿ. ಮಂಗಳೂರು ಕಡೆ, ಈ ಮಡಿಕೇರಿ ಕಡೆ ಈ ಥರ ಎಲ್ಲ. ಇದು ರಿಯಲಿ ಸಮಸ್ಯೆನೇ. ಆದರೆ ಮಾಡ್ತಾರೆ, ಆದರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. 4 ಜನ ಇರೋ ಕಡೆ ಒಬ್ಬರಿದ್ದಾಗ ಎಷ್ಟೇ ಆದರೂ 4 ಜನದ ಕೆಲಸನ ಒಬ್ಬರೇ ಮಾಡಬೇಕಾದಾಗ ಒಂದು ಸ್ವಲ್ಪ ಸಮಸ್ಯೆ ಆಗೇ ಆಗುತ್ತೆ. ಕೆಲಸಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳಾಗಲಿ ಮತ್ತು ಆರ್ಥಿಕ ಇಲಾಖೆ ಆಗಲಿ ಮತ್ತು ಸರ್ಕಾರ, ಮುಖ್ಯಮಂತ್ರಿಗಳು, ನಾನು ಎಲ್ಲರೂ ತಗೊಳ್ಳೋವಂಥ ತೀರ್ಮಾನಕ್ಕೆ ನೀವು ಸಹ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಲಿಟಿಗೆ ಒತ್ತು ಕೊಟ್ಟಾಗಲೇ ಇನ್ನೂ ಅದಕ್ಕೆ ಹೆಚ್ಚು ಮುಂದಿನ ದಿನಗಳಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. 10 ತಿಂಗಳಲ್ಲಿ ಬಂದಿರತಕ್ಕಂಥ ಸರ್ಕಾರ ಏನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೊರಗಡೆ ಏನು ಚರ್ಚೆ ಆಗುತ್ತೆ, ಬರೀ ಗ್ಯಾರಂಟಿಗೆ ಸೀಮಿತ ಅಂತ ಚರ್ಚೆ ಆಗುತ್ತೆ. ಬೇರೆಯವ್ರು ಹೇಳಿದಾಗ ನೀವು ಬರೀಬೇಕಾಗುತ್ತೆ, ಅದಿಲ್ಲ ಅಂತ ಬರೆಯೋಕ್ಕಾಗಲ್ಲ, ಇಲ್ಲ ಅಂತ ಕೊಡೋಕ್ಕಾಗಲ್ಲ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಾಗಲೂ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಆ ರೀತಿ ಗ್ಯಾರಂಟಿಗೆ ಅಷ್ಟೇ ಸೀಮಿತ ಆಗಿಲ್ಲ, ಏನೆಲ್ಲ ಕೆಲಸ ಮಾಡಿದ್ವಿ. ಅದರಲ್ಲಿ ಬಹುಶಃ 750 ಜನನ ನಾವು ಈ ವರ್ಷ ನೇಮಕಾತಿಗೆ ಅನುಮೋದನೆಯನ್ನು ಆರ್ಥಿಕ ಇಲಾಖೆಯಿಂದ ಪಡೆದು ಇವಾಗ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ನಾವು ಕಳಿಸ್ತಾ ಇದ್ದೀವಿ. 750 ಜನ ನೇಮಕಾತಿ ಈಗ ಆಲ್ರೆಡಿ ಅಪ್ರೂವಲ್ ಕೊಟ್ಟಾಗಿದೆ ಆರ್ಥಿಕ ಇಲಾಖೆಯಿಂದ. ಅದರಲ್ಲಿ 100 ಕೃಷಿ ಅಧಿಕಾರಿಗಳು, 650 ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆ. ಇದನ್ನು ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ನಾವು ಒಂದು 2 ವರ್ಷ 3 ವರ್ಷದೊಳಗಡೆ ಎಲ್ಲ ಫಿಲಪ್ ಮಾಡಬೇಕು ಅನ್ನೋ ಪ್ರಪೋಸಲ್ನ ಕೊಟ್ಟಿದ್ದೀವಿ. ಅದರಲ್ಲಿ ಮೊದಲನೇ ಹಂತದಲ್ಲಿ ನಮಗೆ 750. ಇವತ್ತು ಇದು ಭಾಳ ದೊಡ್ಡ ಸಂಖ್ಯೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಇಲಾಖೆ, ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಇಲಾಖೆ ನಾನು ಸೇರಿದಾಗೆ ಇದೊಂದು ದೊಡ್ಡ ನಾವು ಅಚೀವ್ಮೆಂಟ್ ಅಂತಲೇ ಅನ್ಕೋತೀನಿ. 2700 ಕಳೆದ 15 ವರ್ಷದಿಂದನೂ ಸಮಸ್ಯೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತು 750ಕ್ಕೆ ನಾವು ಮಂಜೂರಾತಿಯನ್ನು ಪಡೆದು ಅಧಿಕೃತವಾಗಿ ಆರ್ಥಿಕ ಇಲಾಖೆಯನ್ನು ಮಂಜೂರಾತಿ ಕೊಟ್ಟಲಾಗಿದೆ. 582 ಜನಕ್ಕೆ ನಾವು ಮುಂಬಡ್ತಿ ಕೊಟ್ಟಿದ್ವಿ ಕಳೆದ 2 ತಿಂಗಳೊಳಗಡೆ. ಇದು ಸಹ 20 ಇಯರ್ಸಿಂದ ಕೆಲವು ಹಂತದಲ್ಲಿ ಕೆಲವರಿಗೆ ಸಿಕ್ಕಿತ್ತು, ಕೆಲವರಿಗೆ ರಿಟೈರ್ಡ್ ಆಗೋವಂಥ ಬಂದ್ರೂ MSc ಗ್ರ್ಯಾಜುಯೇಟು, BSc ಗ್ರ್ಯಾಜುಯೇಟ್ ಮಾಡ್ಕೊಂಡು ಅವ್ರಿಗೆ ಎಂಟೈರ್ ಸರ್ವೀಸಲ್ಲೇ ಮುಂಬಡ್ತಿ ಸಿಗದಲ್ಲೇ ರಿಟೈರ್ಡ್ ಆಗುವಂಥ ಪರಿಸ್ಥಿತಿ. 253 ಜನ ಕೃಷಿ ಅಧಿಕಾರಿಗಳು. ಇದು ಕೋರ್ಟ್ ಎಲ್ಲ ಮೆಟ್ಲತ್ತಿ ಇದಕ್ಕೆ ಹಲವಾರು ಅಡಚಣೆಗಳಿದ್ದು ಇದನ್ನೆಲ್ಲ ಸೇರಿ ಒಟ್ಟು 582 ಹುದ್ದೆಗಳಿಗೆ ಮುಂಬಡ್ತಿಯನ್ನು ನಾವು ಕ್ಲಿಯರ್ ಮಾಡಿದ್ವಿ. ಈ ಒಂದು ಬಂದ ಹೊಸ ಸರ್ಕಾರ ಬಹುಶಃ ನಮ್ಮ ಇಲಾಖೆಯಲ್ಲಿ ಒಂದು 750 ಜನನ ನೇಮಕಾತಿಯನ್ನು ಮಾಡೋದ್ರಲ್ಲಿ, ಒಂದು ಮಂಜೂರಾತಿಯನ್ನು ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಮತ್ತು 582 ಜನನ ಮುಂಬಡ್ತಿ ಕೊಡ್ತಕ್ಕಂಥದ್ದನ್ನು ತೀರ್ಮಾನ ತಗೊಂಡು ಕೊಟ್ಟಾಗಿದೆ. ಅವರೆಲ್ಲರೂ ಸಹ ಪ್ರಮೋಷನ್ ಇದಕ್ಕೆ ಜಾಗಕ್ಕೆ ತಲುಪಿದ್ದಾರೆ. ಇದು ಅಡ್ಮಿನಿಸ್ಟ್ರೇಟಿವ್ ವಿಚಾರದಲ್ಲಿ ಇವೆರಡೂ ಸಹ ಭಾಳ ಪ್ರಮುಖವಾದಂಥ ನಿರ್ಧಾರ. ಮತ್ತು ನಮಗೆ ಬರಗಾಲ ನಿಮಗೆ ಗೊತ್ತಿದೆ. ಈ ವರ್ಷ
ನಾವು ಬಿತ್ತನೆನೂ ಬಿತ್ತಿದ್ದೀವಿ 85ರಿಂದ 95%, ಆದರೆ ಬೆಳೆ ಅವರಿಗೆ ಸೇರಲಿಲ್ಲ. ನೀವೆಲ್ಲರೂ ನೋಡಿರ್ಬೋದು. ಸೊ ನಾನು ಇದನ್ನ ಅಫಿಷಿಯಲ್ಲಾಗಿ ನಾನು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಲ್ಲ, ಬಟ್ ಆದರೆ ರೈತರು ಇಂಥ ಒಂದು ಅಪರೂಪದ ಭಾಳ ಹೆಚ್ಚು 223 ತಾಲೂಕು ನಾವು ಡ್ರೌಟ್ನ ಅನೌನ್ಸ್ ಮಾಡಿದಾಗ, ಬಟ್ ರೈತರಿಗೆ ಸಮಸ್ಯೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಎಚ್ಚರಿಕೆಯನ್ನು ನಾವು ಕೃಷಿ ಇಲಾಖೆಯಿಂದ ನೋಡಿದ್ವಿ. ಕನಿಷ್ಠ ಕೇಂದ್ರ ಸರ್ಕಾರದ NDRFನಲ್ಲೋ ಸ್ಟೇಟಲ್ಲಿ ನಾವು ಏನು ಕೊಡ್ತೀವಿ ಅನ್ನೋದು ಒಂದು ಕಡೆ ಆದರೆ, ಸೊ ಅದನ್ನೂ ಬಿಟ್ಟು ನಾವು ರೈತರಿಗೆ ಯಾವ ರೀತಿ ಒಂದಲ್ಲ ಒಂದು ರೀತಿ ನಮ್ಮ ಕೃಷಿ ಇಲಾಖೆಯಿಂದ ಅವರಿಗೆ ಸಪೋರ್ಟ್ ಮಾಡಿ ಈ ಬರಗಾಲದಲ್ಲಿ ಅವರಿಗೆ ಒಂದು ಸ್ವಲ್ಪನಾರು ನಾವು ಜೊತೆಗೆ ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ನಮ್ಮ ಅಧಿಕಾರಿಗಳು ಕಳೆದ 4 ತಿಂಗಳಿಂದಲೇ ಸೀರಿಯಸ್ ಆಗಿ ಚರ್ಚೆ ಮಾಡ್ಕೊಂಡು ನಾವು ಮಾಡಿದ್ದೀವಿ. ಅದರಲ್ಲಿ ಬಹುಶಃ ಭಾಳ ಮುಖ್ಯವಾಗಿ ಕೃಷಿ ಹೊಂಡ, ಸೊ 10,000 ಕೃಷಿ ಹೊಂಡನ್ನು ಮಾಡಿ ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ನೀರನ್ನು ಶೇಖರಣೆ ಮಾಡ್ಕೊಂಡು, ಈಗ ಕಳೆದ 5 ವರ್ಷ ಕೃಷಿ ಹೊಂಡ ಸ್ಟಾಪ್ ಮಾಡಿದ್ರು. ಸೊ ಅದರಲ್ಲಿ ನಾವು ಈಗ ಬಂದ ತಕ್ಷಣ ಅದನ್ನೇನಾದ್ರು ಮಾಡಬೇಕು ಅಂತೇಳಿ ಸೊ ಮಾಡಿಸಿ ಅದು 200 ಕೋಟಿ ವೆಚ್ಚದಲ್ಲಿ 10,000 ಕೃಷಿ ಹೊಂಡವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಈ ಕೃಷಿ ಯಾಂತ್ರಿಕತೆಯಲ್ಲಿ ಪ್ರೋತ್ಸಾಹಿಸಲು ನಾವು 63,000 ಜನ ಫಲಾನುಭವಿಗಳಿಗೆ ಟ್ರ್ಯಾಕ್ಟ್ರು, ಟ್ರಿಲ್ಲರು, ಆಯಿಲ್ ಮಿಲ್ಲು, ಫ್ಲೋರ್ ಮಿಲ್ಲು, ಕಲ್ಟಿವೇಟ್ರು, ರೋಟರು ಇದೆಲ್ಲನ ಬಹುಶಃ ಹಿಂದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ತಲುಪಿಸಿರಲಿಲ್ಲ. 6,600 ಇದನ್ನು ನಾವು ಕೊಟ್ಟಿದ್ದೀವಿ. ಇನ್ನೂ 2,000 ಈ ತಿಂಗಳು ನಾವು ಕೊಡ್ತಕ್ಕಂಥದ್ರಲ್ಲಿದ್ದೀವಿ. ಒಟ್ಟು 6,000 ಸೊ ಈ ಒಂದು ಯಂತ್ರೋಪಕರಣವನ್ನು ಸೊ ನಾವು 284 ಕೋಟಿ ಸಹಾಯಧನದಲ್ಲಿ ನಾವು ಕೊಡ್ತಾಯಿದ್ದೀವಿ. 60-40. ಸೊ ಜನರಲ್ನವರಿಗೆ 75,000 ಸಬ್ಸಿಡಿ, ಟ್ಯಾಕ್ಟ್ರಿಗೆ, ಸೊ SC/STಗೆ 3 ಲಕ್ಷ ಸಬ್ಸಿಡಿ, ಈ ಥರ ಎಲ್ಲ ಹಂತದಲ್ಲೂ ಸಹ ನಾವು ಸಬ್ಸಿಡಿ ಕೊಡ್ತಕ್ಕಂಥದ್ದು. ಇದು ದೊಡ್ಡ ಪ್ರಮಾಣದಲ್ಲಿ ಬಹುಶಃ ಇದೊಂದು 284 ಕೋಟಿ 92 ಲಕ್ಷ ಈ ಒಂದು ಸಹಾಯಧನವನ್ನು ಮಾಡಿದ್ದೀವಿ. ಈ ಸ್ಪ್ರಿಂಕ್ಲರು ಸೊ 60-40% ರೇಷಿಯೋದಲ್ಲಿ 2,34,000 ಜನಕ್ಕೆ ನಾವು ಸ್ಪ್ರಿಂಕ್ಲರ್ ಸಪ್ಲಿಮೆಂಟ್ ನೋಡಿರ್ಬೋದು. ಮೊನ್ನೆ ತುಮಕೂರಿನಲ್ಲಿ ನಮ್ಮ ಪರಮೇಶ್ವರ್ ಒಂದು ಕಾರ್ಯಕ್ರಮ ಮಾಡಿದ್ರು, ಡಿಸ್ಟಿಕ್ ಕಾರ್ಯಕ್ರಮ. ಬಹುಶಃ ಮುಖ್ಯಮಂತ್ರಿಗಳು ಅಲ್ಲಿಂದನೇ ಮಾಡಿದ್ದು. ಏನಿದು ಎಲ್ಲ ಇಲಾಖೆ ಮುಚ್ಚೋಗಿದೆ, ಪೂರ್ತಿ ಕೃಷಿ ಇಲಾಖೆದೆ ಕಾಣ್ತಾ ಇದಲ್ಲಪ್ಪ ಅಂತೇಳಿ ನಾನು ಹೋಗಿರಲಿಲ್ಲ, ನೀನು ಯಾಕೆ ಬಂದಿಲ್ಲ ಅಂತೇಳಿ ಮಾಡ್ತಾಯಿದ್ರು. ಪೂರ್ತಿ ಲೋಡ್ಗಟ್ಟಲೆ ನಿಲ್ಲಿಸಿದ್ದಾರೆ ನಿಮ್ಮ ಇದನ್ನೆಲ್ಲ ಅಂತೇಳಿ ಜನರಿಗೆ ಇಂಥ ಕಷ್ಟ ಕಾಲದಲ್ಲಿ ನಾವು ಅವರಿಗೆ ಅನುಕೂಲ ಆಗುವಂಥ ಒಂದು 484 ಕೋಟಿ ಇದು ನಾವು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈ ವಿಮೆ ಇದರಲ್ಲಿ ನೀವು ಬಹುಶಃ ನಾವೇನು NDRFನಲ್ಲಿ ಇಷ್ಟೊಂದೆಲ್ಲ ಕಸರತ್ತು ಮಾಡಿ ಪ್ರಯತ್ನ ಮಾಡಿ CM, ಪ್ರೈಮ್ ಮಿನಿಸ್ಟ್ರ್ ಭೇಟಿ ಮಾಡಿ, ಗೃಹ ಸಚಿವರನ್ನ ಭೇಟಿ ಮಾಡಿ, ನಾನು ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ 4 ಸಲ ಡೆಲ್ಲಿಗೆ ಹೋಗಿ ಕಾದು ಬಂದು ಅಧಿಕಾರಿಗಳನ್ನ ಭೇಟಿ ಮಾಡಿ 10-15 ಲೆಟ್ರ್ ಬರೆದು ನಾವು ಪ್ರೆಸ್ ಮೀಟ್ ಮಾಡಿ ಇಷ್ಟೆಲ್ಲ ಹೋರಾಟ ಮಾಡಿದ್ರೂ ಇನ್ನೂ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ. 2,000 ರೂಪಾಯಿ ನಾವು ಸ್ಟಾರ್ಟಿಂಗ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ಟೇಟ್ ಗೌರ್ಮೆಂಟಿಂದ ಬಿಟ್ಟರೆ ಕೇಂದ್ರದಿಂದ ಇಲ್ಲಿವರೆಗೆ ಕೊಟ್ಟಿಲ್ಲ. ಸೊ ನಾವು ಅದನ್ನು ಎಲ್ಲೂ ಪ್ರಚಾರ ಕೊಡದಲ್ಲೇ ಹೇಳದಲ್ಲೇ ಸೊ ನಾವು ಇನ್ಶೂರೆನ್ಸ್ಗೆ ಹೆಚ್ಚು ಗಮನ ಕೊಟ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡಿ ಇನ್ಶೂರೆನ್ಸ್ಗೆ ರಿಜಿಸ್ಟ್ರ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಮಾಡಿದ್ದು. ಹಿಂಗಾರು ಮುಂಗಾರು ಸೇರಿ 25 ಲಕ್ಷ ಜನ, ಇವತ್ತೇನು 35 ಲಕ್ಷ ಜನಕ್ಕೆ ನಾವು 2,000 ರೂಪಾಯಿ ಪೇಮೆಂಟ್ ಮಾಡಿದ್ದೀವಿ. ಅದಲ್ಲೇ ಪ್ಯಾರಲಲ್ ಆಗಿ 25 ಲಕ್ಷ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. 25 ಲಕ್ಷ ಜನಕ್ಕೆ ಈಗಾಗಲೇ 600 ಕೋಟಿಯನ್ನು ಪೇಮೆಂಟ್ ಮಾಡಿದ್ದೀವಿ ಇನ್ಶೂರೆನ್ಸ್ನಲ್ಲಿ. ಇನ್ನು 800 ಕೋಟಿ ಬಹುಶಃ ಮಾರ್ಚ್ ಎಂಡ್ ಒಳಗಡೆ ಪೇಮೆಂಟ್ ಮಾಡ್ತೀವಿ. 8-14 1,400 ಕೋಟಿ ಇನ್ಶೂರೆನ್ಸ್ನಲ್ಲಿ ನಮ್ಮ ರೈತರಿಗೆ ಬೆಳೆ ವಿಮೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳು ಯಾರು ಇನ್ಶೂರೆನ್ಸ್ ಕಂಪ್ನಿ ಟೆಂಡರ್ ಹಾಕ್ಕೊಂಡು ಎಲಿಜಿಬಲ್ ಇದ್ದರೋ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಜಿಲ್ಲಾ ಆಡಳಿತದ ಜೊತೆ ಸಂಪರ್ಕ ಇಟ್ಕೊಂಡು ಸೊ ಈ ಒಂದು ಎಫೆಕ್ಟಿವ್ ಆಗಿ ಜನರಿಗೆ ತಲುಪುವಂತ ಮಾಡಿದ್ವಿ. 1,400 ಕೋಟಿ ಇವತ್ತು ರೈತರಿಗೆ ಬೆಳೆ ವಿಮೆ ಮೂಲಕ ಅವ್ರಿಗೆ ಮಾರ್ಚ್ ಎಂಡ್ ಒಳಗಡೆ 26 ಲಕ್ಷ ಜನಕ್ಕೆ ತಲುಪುತ್ತೆ. ಈ ಹೈಟೆಕ್ ಹಾರ್ವೆಸ್ಟ್ ಹಬ್ ಇರ್ಬೋದು, ಸೂಕ್ಷ್ಮ ನೀರಾವರಿ ಇರ್ಬೋದು, ಮತ್ತು ರೈತ ಸಿರಿ ಯೋಜನೆ ಇರ್ಬೋದು, ಮತ್ತು ಇನ್ನೊಂದು ನಾವು ವಿಶೇಷವಾಗಿ ಈ ಪರಿಶಿಷ್ಟ ಜಾತಿ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಳವಡಿಕೆ ಸಹಾಯಧನ ಇದೆಯಲ್ಲ, ಇದು ಕಳೆದ ಒಂದು 2-3 ತಿಂಗಳ ಹಿಂದೆ
ಎಕ್ಸ್ಪೆಂಡಿಚರೇ ಆಗಿರಲಿಲ್ಲ. ಸೊ ನಾವು ಒಂದು ತೀರ್ಮಾನ ತೊಗೊಂಡು ನಾನು ಪ್ರೆಸ್ಗೂ ಹೇಳಿದೆ ರಾಯಚೂರಲ್ಲೆಲ್ಲ ಹೋದಾಗ, ಸೊ ಯಾರು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ತಾರೆ 48 ಅವರ್ಸ್ ಒಳಗಡೆ ನಿಮಗೆ ಮಂಜೂರಾತಿ ಕೊಡ್ತೀವಿ ಅಂತೇಳಿ 65 ಕೋಟಿ ಈ ವರ್ಷ ಖರ್ಚು ಮಾಡಿದ್ದೀವಿ. 48 ಗಂಟೆ ಇವತ್ತು ಸಹ ಅದೇ ಸಿಸ್ಟಮ್ನಲ್ಲಿ ನಾವು ಮುಂದುವರಿಸ್ತಾ ಇದ್ದೀವಿ ಈ ವರ್ಷ ಕಾರ್ಯಕ್ರಮ. ಸೊ ಆ ರೀತಿ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದ್ದೀವಿ, ಜೀವೋ ಕೊಟ್ಟಿದ್ದೀವಿ, ಟೆಂಡರ್ ಕರೆದು ಪ್ರೋಸೆಸ್ ಮಾಡಿದ್ದೀವಿ. ಈ ರೈತ ಕರೆ ಇದು ನಾವು ಸಿಂಗಲ್ ನಂಬರ್ ಕೊಟ್ಟು ಮಾಡ್ದೋ, ಅದರಿಂದ ಸಾಕಷ್ಟು ಜನ ಮೊದಲೆಲ್ಲ ನನಗೇನೆ ದಿವ್ಸಕ್ಕೆ 4-5 ಜನ ರೈತರು ಫೋನ್ ಮಾಡ್ತಿದ್ರು. ಈಗ ಇಬ್ಬರಿಗೂ ಬಂದಿದ್ದಾರೆ ಕೆಲವರು. ಸೊ ಅವಾಗ ಒಂದೇ ನಂಬರ್ಗೆ ಫೋನ್ ಮಾಡಿ ನಮ್ಮ ಇಲಾಖೆ ಯಾವುದೇ ಸಮಸ್ಯೆ ಇದ್ದರೂ ಹೇಳಿದ್ರೆ, ಮತ್ತು ಸೆಂಟ್ರಲಲ್ಲಿ ಮಾಡಿದ್ದೀವಿ, ಡಿಸ್ಟಿಕ್ನಲ್ಲೆಲ್ಲ. ಇಲ್ಲಿ ಮಾಡಿದ ತಕ್ಷಣ ಕಮಿಷನರ್ ಆಫೀಸ್ಗೆ, ಸೆಕ್ರೆಟ್ರಿಯೇಟ್ಗೆ ಹೋಗುತ್ತೆ. ಅವರು ತಕ್ಷಣ ಡಿಸ್ಟಿಕ್ ಆಫೀಸರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ. ಅದೊಂದು ಈ ನೆಟ್ಟೆ ರೋಗದ್ದು ಕಳೆದ ಸರ್ಕಾರ ಸೊ 2023 ಚುನಾವಣೆಗಿಂತ ಮೊದಲು ಅನೌನ್ಸ್ ಮಾಡಿದ್ರು, ಬಟ್ ಆದರೆ ದುಡ್ಡು ಕೊಟ್ಟವರು ಕೊನೆಗೆ ಅವ್ರು ದುಡ್ಡು ಕೊಡಲಿಲ್ಲ. ಅನೌನ್ಸ್ ಮಾಡೋದ್ರು 223 ಕೋಟಿ 223 ಕೋಟಿನ ನಾವು ಸೊ ರೈತರಿಗೆ DBT ಮೂಲಕ ನೇರವಾಗಿ ಅವ್ರಿಗೆ 2,98,338 ರೈತರಿಗೆ ನಾವು ಕೊಟ್ಟಿದ್ದೀವಿ. ಅದು ಗುಲ್ಬರ್ಗ, ಯಾದಗಿರಿ, ಬೀದರ್ ಮತ್ತು ವಿಜಯಪುರ ಜಿಲ್ಲೆಗಳಿಗೆ. ಇದು ಒಂದು ಈ ವರ್ಷದಲ್ಲಿ ನಾವು ಯಶಸ್ವಿಯಾಗಿರ್ತಕ್ಕಂಥದ್ದು. ಮತ್ತು ರೈತರಿಗೆ ನಾವು ಏನು ಎಕ್ವಿಪ್ಮೆಂಟ್ ಕೊಡ್ತೀವಿ, ಸ್ಪ್ರಿಂಕ್ಲರ್ ಇದೆಲ್ಲ, ಈ QR ಕೋಡನ್ನು ನಾವು ಕಂಪಲ್ಸರಿ ಮಾಡಿದ್ವಿ. ಅದರಿಂದ ಡೂಪ್ಲಿಕೇಟ್ ಆಗಲ್ಲ, ಮತ್ತು ಕೊಟ್ಟಿದ್ದೀವಿ ಅಂತೇಳಿ ಬರ್ಕೊಂಡು ಕ್ಲೈಮ್ ತೊಗೊಳಕ್ಕಾಗಲ್ಲ. ಸೊ ಕೆಲವ್ರು ಏನಾಗುತ್ತೆ, ಏಜೆಂಟ್ಗಳು ಯಾವುದೋ ಇದ್ದರೆ 1,60,000 ನಾವು ಸಬ್ಸಿಡಿ ಕೊಟ್ಟರೆ ರೈತರಿಗೆ 40,000 ಹಾಕಿ ತೊಗೋಬೇಕು ಅಂದರೆ ರೈತರಿಗೆ ಹಾಗೇನೆ ರೈತರ ಹೆಸರು ಬರ್ಕೊಂಡು 60,000ದಲ್ಲಿ ಅಪ್ಲೈ ಮಾಡ್ದಲೇ ರೈತರಿಗೂ 10,000 ಕೊಟ್ಬಿಟ್ಟು ಅವ್ರ ಹತ್ರ ಸೈನ್ ಹಾಕ್ಸ್ಕೊಳ್ಳುವಂಥ ಪದ್ಧತಿ ನಡೀತಿತ್ತು ಅಂತ ಅನೇಕ ಕಡೆ ಎಲ್ಲ ನಾವು ಚರ್ಚೆ ಮಾಡ್ತೀವಿ. ಅದಕ್ಕೋಸ್ಕರ QR ಕೋಡನ್ನು ಮಾಡಿ, ಸೊ ಕಂಪಲ್ಸರಿ ತೊಗೋಬೇಕು, ಕಂಪಲ್ಸರಿ ಒಬ್ಬರ ಅಕೌಂಟ್ಗೆ ಹೋಗ್ಬೇಕು.